ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಭಜನ್ ಲಾಲ್ ಶರ್ಮಾ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಭಾಗವಹಿಸಲಿದ್ದಾರೆ. ಜೈಪುರದ ಐತಿಹಾಸಿಕ ಆಲ್ಬರ್ಟ್ ಹಾಲ್ನಲ್ಲಿ ಪದಗ್ರಹಣ ಸಮಾರಂಭ ನೆರವೇರಲಿದೆ. ಈ ಸಮಾರಂಭಕ್ಕೆ ಕೇಂದ್ರ ನಾಯಕರು ಮತ್ತು ಬಿಜೆಪಿ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕಳುಹಿಸಲಾಗಿದೆ. ಮಧ್ಯಪ್ರದೇಶದ ಸಿಎಂ ಆಗಿ ನೇಮಕಗೊಂಡಿರುವ ಮೋಹನ್ ಯಾದವ್ ಯುಪಿ ಸಿಎಂ ಯೋಗಿ ಮಾಡೆಲ್ ಅನುಸರಿಸಲು ಮುಂದಾಗಿದ್ದಾರೆ. ಬಿಜೆಪಿ ಕಾರ್ಯಕರ್ತ ದೇವೇಂದ್ರ ಠಾಕೂರ್ ಮೇಲೆ ಹಲ್ಲೆ ನಡೆಸಿದ ಆರೋಪಿಯ ಮನೆ ಮೇಲೆ ಬುಲ್ಡೋಸರ್ ಕ್ರಮಕ್ಕೆ ಆದೇಶಿಸಿದ್ದಾರೆ. ಬುಲ್ಡೋಸರ್ಗೆ ಸಿಲುಕಿದ ಕಟ್ಟಡ ನೆಲಸಮವಾಗಿದೆ. ಆರೋಪಿಯನ್ನ ಫಾರೂಕ್ ರೈನ್ ಅಂತ ಗುರುತಿಸಲಾಗಿದೆ. ಈತ ಹಲ್ಲೆ ನಡೆಸಿದ್ರಿಂದ ಬಿಜೆಪಿ ಕಾರ್ಯಕರ್ತ ದೇವೇಂದ್ರ ಠಾಕೂರ್ ಅವರ ಕೈ ತುಂಡಾಗಿತ್ತು. ಶಿಕ್ಷಣ ಸಚಿವಾಲಯ ಪರೀಕ್ಷಾ ಪೇ ಚರ್ಚಾದ 7ನೇ ಆವೃತ್ತಿಯ ನೋಂದಣಿ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದೆ. ಇವೆಂಟ್ಗೆ ನೋಂದಾಯಿಸಲು ಕೊನೆಯ ದಿನಾಂಕ 2024 ಜನವರಿ 12 ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಭಾಗಿಯಾಗಿ ಸಂವಾದ ನಡೆಸಲು ಅವಕಾಶ ಸಿಗಲಿದೆ. 6ರಿಂದ 12ನೇ ತರಗತಿಯ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗೆ ಮುಕ್ತವಾಗಿದೆ. ಲೋಕಲ್ ರೈಲಿನಲ್ಲಿ ಡೋರ್ ಪ್ಯಾನಲ್ಗೆ ವ್ಯಕ್ತಿಯೊಬ್ಬ ತನ್ನ ಮೊಬೈಲ್ ಫೋನ್ ಫಿಕ್ಸ್ ಮಾಡ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರೈಲಿನ ಫುಟ್ಬೋರ್ಡ್ ನಲ್ಲಿ ನಿಂತುಕೊಂಡು ಇಯರ್ಫೋನ್ ಮೂಲಕ ಸಂಗೀತ ಕೇಳಲಿಕ್ಕಾಗಿ ಆತ ತನ್ನ ಫೋನ್ ಅನ್ನ ಡೋರ್ ಪ್ಯಾನಲ್ಗೆ ಅಂಟಿಸ್ತಾ ಇರುವಂತಹ ದೃಶ್ಯ ಇದಾಗಿದೆ.